कि जातीय जनगणना करना जिस जगह जिस कम्युनिटीज में कितने पढ़े लिखे लोग हैं, कितने ग्रेजुएट्स हैं, कितना इनकम है, कितना पर कैपिटा इनकम है, ये देखने के लिए जातीय जनगणना हम करने जा रहे हैं। ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ರಾಜಕೀಯ ಪ್ರಬಲ ಪಕ್ಷಗಳು ಆರೋಪ ಪ್ರತ್ಯಾರೋಪದ ನಡುವೆ ಕೆಲ ವಿಡಿಯೋಗಳು ವೈರಲ್ ಆಗ್ತಾ ಇವೆ. ಇತ್ತೀಚೆಗೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ವಿಡಿಯೋವೊಂದು ವೈರಲ್ ಆಗಿದೆ. ಈ ವಿಡಿಯೋದಲ್ಲಿ ಚುನಾವಣೆ ಬಳಿಕ ಕಾಂಗ್ರೆಸ್ ಏನು ಮಾಡಲಿದೆ ಎಂಬುದನ್ನು ಮಲ್ಲಿಕಾರ್ಜುನ ಖರ್ಗೆ ಅವರೇ ಹೇಳಿದ್ದಾರೆ ಅಂತ ವಿಡಿಯೋವೊಂದನ್ನು ಶೇರ್ ಮಾಡಲಾಗಿದೆ. ಹಾಗಾದರೆ ಈ ವಿಡಿಯೋದಲ್ಲಿ ಏನಿದೆ? ಈ ವಿಡಿಯೋದ ಅಸಲತಿ ಏನು? ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತನಾಡುವಂತಹ ವಿಡಿಯೋ ವೈರಲ್ ಆಗಿದೆ. ಈ ವಿಡಿಯೋದಲ್ಲಿ ಚುನಾವಣೆಯ ಬಳಿಕ ಕಾಂಗ್ರೆಸ್ ಏನು ಮಾಡಲಿದೆ ಅಂತ ಖರ್ಗೆ ಅವರು ಹೇಳಿದ್ದಾರೆ. ಆದರೆ ಈ ವಿಡಿಯೋವನ್ನು ಎಡಿಟ್ ಮಾಡುವ ಮೂಲಕ ಹಂಚಿಕೊಳ್ಳಲಾಗಿದೆ ಅಂತ ಸತ್ಯ ಪರಿಶೀಲನೆಯ ವೇಳೆ ಕಂಡುಹಿಡಿಯಲಾಗಿದೆ. ಹಾಗಾದ್ರೆ ವಿಡಿಯೋದಲ್ಲಿ ಖರ್ಗೆ ಅವರು ಹೇಳಿದ್ದೇನು? ಮಲ್ಲಿಕಾರ್ಜುನ ಖರ್ಗೆ ಅವರು ಅಷ್ಟಕ್ಕೂ ಹೇಳಿದ್ದೇನು ನೋಡೋಣ. ಕಾಂಗ್ರೆಸ್ ಹಿಂದೂಗಳ ಮನೆಗೆ ನುಗ್ಗಿ ಅಲ್ಲಿರುವ ಕಬೋರ್ಡ್ ಬಾಗಿಲು ತೆರೆದು ಅಲ್ಲಿರುವಂತಹ ಸಂಪತ್ತನ್ನ ಹೆಚ್ಚು ಮಕ್ಕಳಿರುವ ಮುಸಲ್ಮಾನರಿಗೆ ಹಂಚುತ್ತದೆ. ಹಿಂದೂಗಳಿಗೆ ಕಡಿಮೆ ಮಕ್ಕಳಿದ್ರೆ ಕಾಂಗ್ರೆಸ್ ಏನ್ ಮಾಡಲಿಕ್ಕೆ ಆಗ್ತದೆ? ಅರ್ಥ ಆಯ್ತಾ ಹಿಂದೂಗಳೇ? ಇನ್ನೂ ಸ್ಪಷ್ಟವಾಗಿ ಹೇಳಬೇಕಾ ಅಂತ ಅಂದಿದೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಎಗ್ಗಿಲ್ಲದೆ ವೈರಲ್ ಆಗ್ತಾ ಇದೆ. ಈ ವಿಡಿಯೋ ವೈರಲ್ ಆದ ಬಳಿಕ ಇದರ ಸತ್ಯ ಪರಿಶೀಲನೆ ಮಾಡಲಾಗಿದ್ದು ಅಸಲಿ ವಿಡಿಯೋ ಎಡಿಟ್ ಮಾಡಿರುವುದು ತಿಳಿದು ಬಂದಿದೆ. ಈ ವೇಳೆ 2024 ಮೇ 3 ಅಹಮದಾಬಾದ್ನಲ್ಲಿ ನಡೆದ ರ್ಯಾಲಿಯ ನೇರ ಪ್ರಸಾರದ ವಿಡಿಯೋವನ್ನ ಕಾಂಗ್ರೆಸ್ ಹಂಚಿಕೊಂಡಿದೆ. ತಮ್ಮ ಯೂಟ್ಯೂಬ್ ಚಾನೆಲ್ ಅಲ್ಲಿ ಅವರು ಹಂಚಿಕೊಂಡಿದ್ದಾರೆ. ಈ ವಿಡಿಯೋದಲ್ಲಿ ವೈರಲ್ ಕ್ಲಿಪ್ಗೆ ಹೋಲುವ ದೃಶ್ಯಗಳಿವೆ. ವೈರಲ್ ಕ್ಲಿಪ್ ಭಾಗ ಅಂದರೆ ಇದು ಸುಮಾರು 1 ಗಂಟೆ ಸಮೀಪ ವಿಡಿಯೋ ಇದೆ. ಇದರಲ್ಲಿ 32 ನಿಮಿಷ 28 ಸೆಕೆಂಡಲ್ಲಿ ಖರ್ಗೆ ಅವರು ಮಾತನಾಡಿದ ತುಣುಕನ್ನು ವೈರಲ್ ಮಾಡಲಾಗಿದೆ. ವಿಡಿಯೋದ ಒಟ್ಟು ಸಮಯ 31.50 ನಿಮಿಷ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಹಿಸ್ಸೇದಾರಿ ನ್ಯಾಯ ಎಂಬ ವಿಷಯದ ಬಗ್ಗೆ ಹೇಳ್ತಾರೆ. ಹಿಸ್ಸೇದಾರಿ ನ್ಯಾಯದಲ್ಲಿ ಜಾತಿ ಗಣತಿ ಮಾಡಬೇಕು ಅಂತ ಹೇಳಿದ್ದೇವೆ. ಯಾವ ಸ್ಥಳದಲ್ಲಿ ಯಾವ ಸಮುದಾಯದಲ್ಲಿ ಎಷ್ಟು ವಿದ್ಯಾವಂತರಿದ್ದಾರೆ, ಎಷ್ಟು ಪದವೀಧರರಿದ್ದಾರೆ, ಎಷ್ಟು ಆದಾಯವಿದೆ, ತಲಾ ಆದಾಯ ಎಷ್ಟು, ಇದನ್ನು ನೋಡಲು ನಾವು ಗಣತಿ ನಡೆಸಲಿದ್ದೇವೆ. ಮೋದಿ ಸಾಹೇಬರು ಏನು ಹೇಳಿದರು ನಿಮಗೆ ತಿಳಿದಿದೆಯಾ? ಕಾಂಗ್ರೆಸ್ನವರು ನಿಮ್ಮ ಮನೆಯನ್ನು ಪ್ರವೇಶಿಸ್ತಾರೆ, ಕಬೋರ್ಡನ್ನು ಮುರಿದು ಹಾಕ್ತಾರೆ, ಎಲ್ಲ ಹಣವನ್ನು ತೆಗೆದು ಎಲ್ಲರಿಗೂ ಹಂಚ್ತಾರೆ, ಮುಸ್ಲಿಮರಿಗೂ ಕೊಡ್ತಾರೆ, ಹೆಚ್ಚು ಮಕ್ಕಳನ್ನು ಹೊಂದಿರುವವರು ಹೆಚ್ಚು ಪಡಿತಾರೆ. ಆದರೆ ಕಾಂಗ್ರೆಸ್ ವಿಭಜನೆ ಮಾಡಲು ಹೋಗೋದಿಲ್ಲ, ಅವರು ಯಾರನ್ನು ಕೂಡ ಆ ರೀತಿ ಹೊರಹಾಕಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಮೋದಿ ಸಾಹೇಬರು ಇಂತಹ ಆಲೋಚನೆಗಳನ್ನು ಹರಡ್ತಾ ಇದ್ದಾರೆ. ಇದು ದೇಶಕ್ಕೆ ಮತ್ತು ನಮ್ಮೆಲ್ಲರಿಗೂ ಸರಿಯಾದದ್ದಲ್ಲ ಅಂತ ಹೇಳ್ತಾರೆ. ಈ ವಿಡಿಯೋದ ಸಂಪೂರ್ಣ ದೃಶ್ಯವನ್ನು ನೋಡಿದಾಗ ವೈರಲ್ ವಿಡಿಯೋವನ್ನು ಎಡಿಟ್ ಮಾಡಿರೋದು ಕಂಡುಬಂದಿದೆ. ಇದನ್ನು ಕೋಮು ಭಾವನೆ ಹಿನ್ನೆಲೆಯಲ್ಲಿ ಹಂಚಿಕೊಳ್ಳಲಾಗಿದೆ. ಕಾಂಗ್ರೆಸ್ನ ಹಿಸ್ಸೇದಾರಿ ನ್ಯಾಯ ಎಂಬುದನ್ನು ಅದು ಮುಸ್ಲಿಂ ಪರ ಅಂತ ನರೇಂದ್ರ ಮೋದಿ ಹೇಗೆ ಬಣ್ಣಿಸ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ಅಧ್ಯಕ್ಷರು ಭಾಷಣದಲ್ಲಿ ಮಾತನಾಡ್ತಾ ಇರೋದನ್ನು ಅಸಲಿ ವಿಡಿಯೋದಲ್ಲಿ ಕಾಣಬಹುದು. ಆದರೆ ವಿಡಿಯೋದ ಕೆಲ ಭಾಗವನ್ನು ಮಾತ್ರ ಕತ್ತರಿಸಿ ವೈರಲ್ ಮಾಡಲಾಗಿದೆ. ಹೀಗಾಗಿ ಈ ವಿಡಿಯೋ ತಪ್ಪಾಗಿದ್ದು ನೋಡುಗರನ್ನ ದಾರಿ ತಪ್ಪಿಸುವಂತಿದೆ. इस हिस्सेदारी न्याय में हमने यही बोला कि जातीय जनगणना करना जिस जगह जिस कम्युनिटीज में कितने पढ़े लिखे लोग हैं, कितने ग्रेजुएट्स हैं, कितना इनकम है, कितना पर कैपिटा इनकम है, ये देखने के लिए जातीय जनगणना हम करने जा रहे हैं. तो मोदी साहब झट से बोलो, कांग्रेस वाले क्या कर रहे हैं आपको मालूम? कांग्रेस वाले तुम्हारे घर में घुस के अलमारी तोड़ के पूरा पैसा निकाल के बाहर सब लोगों को बांट रहे, मुसलमानों को बांट रहे. जिनके बच्चे ज्यादा है उनको ज्यादा मिलेगा. अब भाई आपके पास बच्चे नहीं तो मैं क्या करूं? लेकिन हम बांटने वाले नहीं हैं, किसी को ऐसा निकाल के नहीं दे रहे. माफ करना, ये जो मोदी साहब ये फैला रहे हैं ऐसे विचार, ये गलत है, समाज के लिए गलत है, देश के लिए गलत है और हम सब लोगों के लिए गलत है. मंगल सूत्र लेके जाएंगे आपका.